ಇದು ಕೂಡ ಬಿಜೆಪಿ ಟೀಕೆಗೆ ತಗೊಂಡಿದ್ದಾರೆ ವಿಚಾರವನ್ನು. ಅವರು ಸರ್ಕಾರ ವಿರುದ್ಧ ಫೈಟ್ ಮಾಡಿದ್ರು, ಮುಖ್ಯಮಂತ್ರಿಗಳ ವಿರುದ್ಧ ಫೈಟ್ ಮಾಡಿದ್ರು, ಈ ಕಾರಣಕ್ಕಾಗಿ ಮಾತನಾಡಿದ್ದು ನೋಡಿ. ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳ ಅರ್ಥ ಮಾಡ್ಕೋಬೇಕಪ್ಪ. ಮಾತನಾಡಿದ ತಕ್ಷಣ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬಿಡ್ತಾರ? ಏನೂ ಪುರಾವೆಗಳಿಲ್ಲದೆ, ಏನು ಕೂಡ ಡಾಕ್ಯುಮೆಂಟ್ಸ್ ಇಲ್ಲದೆ, ಯಾವುದೂ ಏನೂ ಇಲ್ಲದೇನೆ ಅರೆಸ್ಟ್ ಮಾಡೋವಂಥದ್ದು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನಡೆಯೋದಿಲ್ಲ. ಇವತ್ತು ಅವರಿಗೆ ರೆಕಾರ್ಡ್ಸ್ನೆಲ್ಲ ವೆರಿಫೈ ಮಾಡಿದ್ದಾರೆ. ಅದಕ್ಕೆ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೋ ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ಈಗ ಅವರು ಒಂದು 6 ಸೆಕೆಂಡ್ ಒಂದು ಆಡಿಯೋ ಬಿಟ್ಟಿದ್ರು, ಅದು ಪೂರ್ತಿ ಆಡಿಯೋ ಕೋರ್ಟ್ಗೆ ಸಲ್ಲಿಸೋರಿದ್ರು. ಅದರ ನಡುವೆ ಅದು ಸಲ್ಲಿಕೆ ಆಗಬಾರ್ದು ಅನ್ನೋದನ್ನ ತಡೆಯೋದಕ್ಕೆ ಇಷ್ಟು ತರಾತುರಿಯಲ್ಲಿ ಬಂಧಿಸಿದ್ದಾರೆ. ನೋಡಿ, ಅದು ನಾನು ಅದನ್ನ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ತಗೊಳ್ತೇನೆ. ಅದರಲ್ಲಿ ಏನಿದೆ ಅವೆಲ್ಲ ವೆರಿಫೈ ಮಾಡ್ತಾರಲ್ಲ, ತನಿಖೆ ಮಾಡೇ ಮಾಡ್ತಾರಲ್ಲ. ಅರೆಸ್ಟ್ ಮಾಡಿ ಸುಮ್ಮನೆ ಬಿಟ್ಬಿಡೋದಿಲ್ಲ. ಅರೆಸ್ಟ್ ಮಾಡಿದ್ಮೇಲೆ ಅದಕ್ಕೆಲ್ಲ ವೆರಿಫಿಕೇಶನ್ಸ್ ಮತ್ತೊಂದು ಮಾಡ್ತಾರೆ. ಹುಬ್ಳಿ ಜೈಲಿನಲ್ಲೂ ಕೂಡ ಗಾಂಜಾ ಮದ್ಯ ಸಿಕ್ಕಿರುವಂತ ವಿಜುವಲ್ಸ್ಗಳು ವೈರಲ್ ಆಗಿದ್ದಾವೆ. ನೀವು ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲ ಮಾನಿಟರಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದು ಹೆಂಗೆ ಆಗ್ತಾ ಇದೆ, ಅಥವಾ ಇದು ಏನಾದ್ರು ಹಳೇದ, ಏನು ಸರ್ ಏನೋ ಮಾಹಿತಿ ಇದೆ? ನೋಡಿ, ನಾವು ರಾಜ್ಯದಲ್ಲಿ ಎಂದಿಗಿಂತಲೂ ಕೂಡ ಈಗ ಈ ಗಾಂಜಾ ಮತ್ತು ಈ ಡ್ರಗ್ಸ್ ಬರ್ತಾ ಇರ್ತಕ್ಕಂಥದ್ದನ್ನು ಹಿಡಿಯೋದಕ್ಕೆ ಮತ್ತು ಕ್ರಮ ತಗೊಳ್ಳೋದಕ್ಕೆ ಬಹಳ ಕಠಿಣವಾಗಿ ಹೊರಟಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಹೋಗಿ ಅವರನ್ನು ಡ್ರಗ್ ಟೆಸ್ಟ್ ಮಾಡೋವರೆಗೂ ಹೋಗಿದ್ದೇವೆ. ಪ್ರತಿನಿತ್ಯ ನಮಗೆ ಸಿಗ್ತಾ ಇದೆ. ಇದರ ಅರ್ಥ ಕಳೆದ 1.5-2 ತಿಂಗಳಿಂದ ಸಾಕಷ್ಟು ಹಿಡಿದಿದ್ದಾವೆ. ಇನ್ನೂ ಕೂಡ ಹಿಡಿತೇವೆ. ಕಂಟಿನ್ಯೂ ಆಗುತ್ತೆ. ಅದು ಅದೇನು ಬಿಡೋದಿಲ್ಲ. ಒಂದು ವಾರ ಮಾಡಿಬಿಟ್ಟು ಸುಮ್ಮನೆ ಬಿಡೋದಿಲ್ಲ. ವಿಲ್ ಕಂಟಿನ್ಯೂ ಇದೆ. ಅದಕ್ಕೆ ಈಗ ಬರ್ತಾನೆ ಇದೆ. ಈಗ ಬರೋದನ್ನ ಥೈಲ್ಯಾಂಡಿಂದ ಬರೋದನ್ನ ಅಲ್ಲಿ ನಿಲ್ಲಿಸಬೇಕು. ಅವ್ರೇನು ನಿಲ್ಲಿಸೋದಿಲ್ಲ. ಅವ್ರು ಕಳಿಸ್ತಾ ಇರ್ತಾರೆ, ಯಾರು ತಗೊಂಡ್ಬರ್ತಾರೆ ಇರ್ತಾರೆ. ಹಿಡಿದು ನಾವು ಅವರಿಗೆ ಅಂಥವ್ರಿಗೆ ಕ್ರಮ ತಗೊಂಡ್ರೆ, ಹೆಚ್ಚು ಕ್ರಮಗಳನ್ನು ತಗೊಂಡ್ರೆ ಅವರು ತರೋದನ್ನ ನಿಲ್ಲಿಸ್ತಾರೆ. ತರೋದನ್ನ ನಿಲ್ಲಿಸಿದ್ರೆ ಸಾಕಲ್ಲ. ಜೈಲೊಳಗೂ ಹೆಂಗೆ ಸರ್ ಇದು? ಅಲ್ಲಲ್ಲ, ಈಗಾಗಲೇ ನಾವು ಹೊಸದಾಗಿ DG ಅವರು ಬಂದ ಮೇಲೆ ಅವರು ಬೇರೆ ಬೇರೆ ಕ್ರಮಗಳನ್ನು ತಗೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಾಗಲಿ ಬೇರೆ ಬೇರೆ ಪ್ರಿಸನ್ಸ್ ಅಲ್ಲಿ ಬಹಳ ಕಠಿಣವಾಗಿ ಕ್ರಮ ತಗೊಂಡು ಈಗ ಹೆಚ್ಚು ಕಡಿಮೆ ಕಂಟ್ರೋಲಿಗೆ ಬಂದಿದೆ. ಮೊದಲು ಕಂಟ್ರೋಲೇ ಇರಲಿಲ್ಲ. ದಿನ ಫೋನ್ ಹೋಗುತ್ತೆ, ದಿನ ಗಾಂಜಾ ಹೋಗುತ್ತೆ ಅಂತಿದ್ರಲ್ಲ, ಅದೆಲ್ಲ ಕಂಟ್ರೋಲಿಗೆ ಬಂದಿದೆ. ಈಗ ನಾವು ಕಳೆದ 15 ದಿವಸದಿಂದ ಒಂದು ಕಮಾಂಡ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದೆ. ಅದು ಈಗ ಪ್ರತಿಯೊಂದು ಜೈಲಿನಿಂದನೂ ಕೂಡ ನಮಗೆ ಇಲ್ಲೇ ನಮ್ಮ ಹೆಡ್ ಕ್ವಾರ್ಟರ್ಸ್ನಲ್ಲೇ ಅಲ್ಲಿ ಜೈಲಿನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೋದು ಅಂತ ಅದೆಲ್ಲ ಮಾಡ್ತಾ ಇದ್ದೀವಿ. ಖಂಡಿತವಾಗಿಯೂ ಅದು ಕಡಿಮೆ ಅಂತೂ ಆಗಿದೆ. ಅದನ್ನು ನಿಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ.